ಸರಗೂರು ನೂತನ ತಾಲೂಕಾಗಿ ಘೋಷಣೆಯಾದ ಬಳಿಕ ಇದೇ ಮೊದಲ ಬಾರಿಗೆ ಜನವರಿ 17ರಂದು ಸರಗೂರು ತಾಲೂಕು ಪ್ರಥಮ ಸಾಹಿತ್ಯ ಸಮ್ಮೇಳನ ಆಯೋಜಿಸಲಾಗಿದ್ದು, ಒಂದು ದಿನದ ನುಡಿ ಜಾತ್ರೆಗೆ ಭರದ ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪಟ್ಟಣದ ಜಯಚಾಮರಾಜೇಂದ್ರ ಕ್ರೀಡಾಂಗಣದಲ್ಲಿ ನುಡಿ ಜಾತ್ರೆ ಆಯೋಜಿಸಲು ತೀರ್ಮಾನಿಸಲಾಗಿದ್ದು, ಅಲ್ಲಿನ ವೇದಿಕೆಗೆ ಮೈಸೂರಿನ ಅರಸ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ನಾಮಕರಣ ಮಾಡಲಾಗಿದೆ. ಶಾಸಕರು ಹಾಗೂ ಅರಣ್ಯ ಮತ್ತು ಜಂಗಲ್ ರೆಸಾರ್ಟ್ ನಿಗಮದ ಅಧ್ಯಕ್ಷರಾದ ಅನಿಲ್ ಚಿಕ್ಕಮಾದು ಅವರು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಪಟ್ಟಣದಲ್ಲಿ ಮಂಗಳವಾರ ನಡೆದ ಸಮ್ಮೇಳನದ ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲಾ ಕಸಪ ನಿಕಟಪೂರ್ವ ಅಧ್ಯಕ್ಷ ಡಾ ವೈಡಿ ರಾಜಣ್ಣ ತಿಳಿಸಿದರು. ಸಮ್ಮೇಳನದ ಕಾರ್ಯನಿರ್ವಹಣಾ ಸಮಿತಿಯ ಸದಸ್ಯರಾದ ಪಿ ರವಿ ಮಾತನಾಡಿ, ಸಂಜೆ 4ಕ್ಕೆ ತಾಲೂಕಿನ ವಿವಿಧ ಕ್ಷೇತ್ರದ ಸಾಧಕರಿಗೆ ಅಭಿನಂದನಾ ಸಮಾರಂಭದ ನಂತರ ಸಮ್ಮೇಳನದ ಸಮಾರಂಭ ನಡೆಯಲಿದೆ ಎಂದರು. ಕಸಪ ತಾಲೂಕು ಅಧ್ಯಕ್ಷ ಎಂ ಕೆಂಡಗಣ್ಣಸ್ವಾಮಿ ಮಾತನಾಡಿ, ಸಮ್ಮೇಳನವನ್ನು ಅದ್ದೂರಿಯಾಗಿ ನಡೆಸುವ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವು ಸಮಿತಿಗಳನ್ನು ರಚನೆ ಮಾಡಲಾಗಿದ್ದು, ಜವಾಬ್ದಾರಿಯನ್ನು ಸಮಿತಿಗೆ ನೇಮಿಸಲಾಗಿದೆ ಎಂದರು. ಸಭೆಯಲ್ಲಿ ಅಧ್ಯಕ್ಷರಾದ ಎಂ ಕೆಂಡಗಣ್ಣಸ್ವಾಮಿ, ಸಮ್ಮೇಳನದ ಕಾರ್ಯನಿರ್ವಹಣಾ ಸಮಿತಿಯ ಪದಾಧಿಕಾರಿಗಳಾದ ಪಿ ರವಿ, ಸಿಕೆ ಗಿರೀಶ್, ಪ್ರಧಾನ ಕಾರ್ಯದರ್ಶಿ ನಿಂಗರಾಜು, ಭಾಗ್ಯಲಕ್ಷ್ಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜನವರಿ 17ನೇ ತಾರೀಕು ಇವತ್ತು ಇದ್ಯಾಗಿ ಅದು ನಮ್ಮ ಜಯಚಾಮರಾಜೇಂದ್ರ ಕ್ರೀಡಾಂಗಣದಲ್ಲಿ ಆರಂಭವಾಗುವಂಥದ್ದು. ಮೆರವಣಿಗೆಯನ್ನು ನಾಮದಾರಿ ಸಮುದಾಯದಿಂದ ಆರಂಭ ಮಾಡಿ ಮುಖಾಂತರ ಸಭಾ ನಡೆಸಬೇಕು ಅನ್ನೋದು ನಿರ್ಧಾರವನ್ನು ಮಾಡಲಾಗಿದೆ. ಇದರಲ್ಲಿ ಬಹುಶಃ ಒಂದು ಮೊದಲನೇ ಬಾರಿಗೆ ಸಮ್ಮೇಳನ ತಾಲೂಕಲ್ಲಿ ಮಾಡುವ ಕಾರಣದಿಂದ ಹೆಚ್ಚು ಕಲಾ ತಂಡಗಳನ್ನು ಮತ್ತೆ ಒಂದಷ್ಟು ನೆರವು ಕೊಡಬೇಕು. ಆ ಮುಖಾಂತರ ಹೊಸ ತಾಲೂಕಾದರೂ ಕೂಡ ಇತರೆ ತಾಲೂಕುಗಳಿಗೆ ಹೋಲಿಕೆ ಮಾಡೋ ಬಹಳ ಚೆನ್ನಾಗಿ ನಡೀತು ಅನ್ನೋ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು 10 ಹೆಚ್ಚು ಕಲಾ ತಂಡಗಳು ಮತ್ತು ಪದಚಿತ್ರಗಳನ್ನು ಮಾಡಬೇಕು ಅಂತ ಈಗಾಗಲೇ ಸಮಿತಿಯಲ್ಲಿ ತೀರ್ಮಾನ ಮಾಡಲಾಗಿದೆ. ಇದರ ಜೊತೆಗೆ ಪ್ರಚಾರವನ್ನ ಹೆಚ್ಚು ಮಾಹಿತಿ ಕೊಡಬೇಕು. ಆ ಕಾರಣಕ್ಕೋಸ್ಕರವಾಗಿ 17ನೇ ತಾರೀಕು 20ನೇ ತಾರೀಕು 20, 21, 25 ಮಂಡ್ಯದಲ್ಲಿ ಅಖಿಲ ಭಾರತ ಸಮ್ಮೇಳನ ನಡೆಯುವ ಕಾರಣದಿಂದ 21 ಆದ್ಮೇಲೆ 22 ಆದ್ಮೇಲೆ 23ರಿಂದ ನಾವು ಹೆಚ್ಚು ಪ್ರಚಾರವನ್ನು ಮಾಡಬೇಕಾಗಿದೆ. ಆ ಕಾರಣಕ್ಕೆ ಈಗಾಗಲೇ ತೀರ್ಮಾನ ಮಾಡಿರೋದ್ರಲ್ಲಿ ಪಟ್ಟಣದ ವ್ಯಾಪ್ತಿಯಲ್ಲಿ ಕನಿಷ್ಠ ಒಂದು 5 ಕಡೆ ಫ್ಲೆಕ್ಸ್ ಅನ್ನು ಹಾಕುವಂಥದ್ದು ಮತ್ತೆ ಭಿತ್ತಿ ಪತ್ರಗಳನ್ನು ನಡೆಸುವಂಥದ್ದು, ಗ್ರಾಮ ಪಂಚಾಯತಿ ಪರ್ಮಿಟ್ ಆಗಬೇಕು, ಪಟ್ಟಣ ಪಂಚಾಯತಿಗೆ ಒಂದು ಪತ್ರವನ್ನು ಬರೀಬೇಕು, ಮತ್ತೆ ಪಟ್ಟಣ ಪಂಚಾಯತಿಯಲ್ಲಿ ಎಲ್ಲ ಸದಸ್ಯರ ಒಂದು ಸಭೆಯನ್ನು ಕರೆದು ಪರಿಷತ್ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಲ್ಲಿ ಸಮ್ಮೇಳನ ನಡೆಯೋದ್ರ ಬಗ್ಗೆ ಏನೆಲ್ಲ ಆಗಬೇಕು, ನಗರ ಸುಧಾರ ಆಗಬೇಕು, ಸ್ವಚ್ಛತೆ ಆಗಬೇಕು, ಅದಕ್ಕೆ ಏನೆಲ್ಲ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು ಅನ್ನೋ ಬಗ್ಗೆ ಅಧ್ಯಕ್ಷರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸಭೆಯನ್ನು ಕರೆಯಬೇಕು ಅಂತ ಹೇಳಿ ಮನವಿಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಪ್ರಚಾರ ಸಮಿತಿಯಲ್ಲಿ ಬಹಳ ಮುಖ್ಯವಾಗಿ ಪ್ರಚಾರ ಆಗಬೇಕು. ಯಾವುದೇ ಒಂದು ಸಮ್ಮೇಳನ ಆಗಬೇಕಾದ್ರೂ ನಮ್ಮ ಸಾಕಷ್ಟು ಅನುಭವ ನೋಡಿದ್ವಿ. ಸಮ್ಮೇಳನದಲ್ಲಿ ಬಹಳ ಚೆನ್ನಾಗಿ ನಮ್ಗೆ ಗೊತ್ತೇ ಅತ್ಯಂತ ಹೆಚ್ಚಿನ ರೀತಿ ಪ್ರಚಾರವನ್ನ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕಾದ್ರೆ ತಾವೆಲ್ಲ ಕೊಡಬೇಕು. ಪ್ರತಿದಿನ ಕಾರ್ಯಕ್ರಮದ ಪೇಪರ್ನಲ್ಲಿ ಯಾವ್ದಾದ್ರು ಒಂದು ಸುದ್ದಿ ಬಿತ್ತರ ಆಗಬೇಕು. ಕಾರ್ಯಕ್ರಮ ಸಕ್ಸಸ್ ಆಗಬೇಕಾದ್ರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು. ಜೊತೆಗೆ ಇಲ್ಲಿರ್ತಕ್ಕಂಥವ್ರನ್ನ ಮಾಧ್ಯಮ ಮೇನ್ ಆಗಿ ಇದು ಕಾರ್ಯಕ್ರಮ ಸಕ್ಸಸ್ ಆಗಬೇಕಾದ್ರೆ ವೈದ್ಯರಾಜನವರು ಹೇಳೋದಿಲ್ಲ, ಸಂಪನ್ಮೂಲ ಕ್ರೋಢೀಕರಣ ಬಹಳ ಮುಖ್ಯ. ಅದಕ್ಕೆ ತಮ್ಮ ಸಲಹೆ ಸಹಕಾರಗಳ ಜೊತೆಗೆ ಪ್ರಚಾರ ಬಹಳ ಮುಖ್ಯ ಆಗುತ್ತೆ. ನಾವು ಈಗಾಗಲೇ ಒಂದು ಅವತ್ತು ಕಳೆದ 2-3 ಸಭೆಗಳನ್ನು ಮಾಡಿದ್ವಿ. ಒಂದು ಫ್ಲೆಕ್ಸ್ಗಳನ್ನು ಮಾಡಿ ಆಯಾ ಸೆಂಟರ್ಗಳಲ್ಲಿ, ಯಾಕಂದ್ರೆ ಈ ಮೇನ್ ಆಗಿ ಬರ್ತಕ್ಕಂಥ ನಮ್ಮ ಮುಖ್ಯ ರಸ್ತೆಗಳು ಜೊತೆಗೆ ಗ್ರಾಮ ಪಂಚಾಯತಿ ಕೇಂದ್ರಗಳು ಎಲ್ಲೆಲ್ಲಿದೆ ಅಲ್ಲಿ ಫ್ಲೆಕ್ಸ್ಗಳನ್ನ ಮಾಡಿ ಅದಕ್ಕೆ ಪ್ರಚಾರ ಕೊಡಬೇಕು. ಅದನ್ನ ಈ ವಾರದಲ್ಲಿ ಫ್ಲೆಕ್ಸ್ಗಳನ್ನ ಮಾಡಿಸಿ ಮುಂದಿನ ವಾರ ಮಾಡಬೇಕು. ಜೊತೆಗೆ ಇದರಲ್ಲಿ ಶಾಸಕರ ನೇತೃತ್ವ ಬಹಳ ನಮಗೆ ಅತ್ಯವಶ್ಯಕತೆ. ಯಾಕಂದ್ರೆ ತಾಲೂಕಿನ ಶಾಸಕರಾಗಿ ಅವರು ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಅವರು ಅಂದ್ರೆ ಅವ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡಿಬೇಕಾಗುತ್ತೆ. ನಾವು ಏನೇ ಮಾಡಿದ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಯಾರನ್ನ ನಾವು ಆಯ್ಕೆ ಮಾಡಬೇಕು, ಅವ್ರನ್ನ ಸಭೆ ಮಾಡಿ ಅಂತಿಮವಾಗಿ ಸಮ್ಮೇಳನದ ಅಧ್ಯಕ್ಷರನ್ನ ಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಅವ್ರನ್ನ ಕೂರಿಸ್ಕೊಂಡು ನಾವೆಲ್ಲ ಪದಾಧಿಕಾರಿಗಳಿಗೆ ಯೋಜನೆಯಲ್ಲಿ ಮುಖ್ಯವಾಗಿ ಅವ್ರನ್ನ ಕೂರಿಸ್ಕೊಂಡು ಫೈನಲ್ ತೀರ್ಮಾನ ಮಾಡತಕ್ಕಂಥ ಕೆಲಸನ ಮಾಡ್ತೀವಿ. ಮೊದಲನೇ ಪತ್ರಿಕಾದಲ್ಲಿ ನಿಮ್ಮ ವರದಿಗಾರರಾಗಿ ಮತ್ತು ನಮ್ಮ ಪ್ರಚಾರ ಸಮಿತಿಯ ಸಂಚಾಲಕರಾಗಿ ಸಮಿತಿ ಸದಸ್ಯರಾಗಿ ನಿಮ್ಮೆಲ್ಲರೂ ಇವತ್ತು ಉತ್ಪೂರ್ವಕವಾಗಿ ನಾನು ಅಭಿನಂದಿಸುತ್ತೇನೆ. ನಾವು ಮುಂದೆ ಮಾಡೋ ಎಲ್ಲ ಸಭೆಗಳಲ್ಲೂ ತಾವು ತಮ್ಮ ಸಂಪೂರ್ಣವಾದ ಬೆಂಬಲ
ಹಾಗೂ ಸಂಪೂರ್ಣ ವೈಯಕ್ತಿಕವಾಗೂ ಸಹ ನೀವು ನಮ್ಮೆಲ್ಲರೂ ಬೆಂಬಲವಾಗಿ ನಿಂತು ತಾವು ಹಿರಿಯರಿದ್ದೀರಿ, ಎಲ್ಲ ಇದ್ದೀರಿ, ಎಲ್ಲ ಇದರ ಸಭೆಗಳನ್ನ ಎಲ್ಲ ಮಾಡೋದ್ರಿಂದ ಸಮ್ಮೇಳನ ಯಶಸ್ವಿಯಾಗಿ ಯಾವ ಲೋಪನೂ ಆಗದಂತೆ ನಾವೆಲ್ಲ ತಮ್ಮ ಸಹಕಾರ ಕೊಡಬೇಕು. ಇದಕ್ಕೆ ಮುಖ್ಯವಾಗಿ ನಮ್ಮ ಈ ಹಿಂದಿನ ಸಮ್ಮೇಳನ ಅಧ್ಯಕ್ಷರಾಗಿದ್ದ ವೈಡಿ ರಾಜಣ್ಣ ಸಾಹೇಬರು ಸಹ ಇದ್ದಾರೆ, ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿದ್ದರು. ಅದ್ರ ಜೊತೆಗೆ ಈ ಭಾಗದಲ್ಲಿ ಎಲ್ಲ ತರ ಹೋರಾಟ ನಡೆಸ್ಕೊಂಡಿರ ಮೊದಲನೇದಾಗಿ ನಮ್ಮ ಕೃಷ್ಣ ಬಂದಿದ್ದಾರೆ ಸಭೆಗೆ, ಎರಡನೇ ನಮ್ಮ ಮಲ್ಲೇಶ್ ಅವರಿದ್ದಾರೆ ನಮ್ಮ ಸಂಚಾಲಕರಾಗಿ, ನಮ್ಮ ನಿಂಗರಾಜ್ ಅವರಿದ್ದಾರೆ, ನಾಗರಾಜ್ ಅವರಿದ್ದಾರೆ, ಮಾಜಿ ಎಲ್ ಪಿ ಮೆಂಬರ್ ಆದ ನಮ್ಮ ರವಿ ಸರ್ ಇದ್ದಾರೆ, ನಮ್ಮ ಮಾಜಿ ಅಧ್ಯಕ್ಷರಾದ ಗಿರೀಶ್ ಅವರು, ಭಾಗ್ಯಲಕ್ಷ್ಮಿ ನಿಂಗರಾಜ್ ಅವರು, ವೈಡಿ ರಾಜಣ್ಣ ಅವರು, ನಮ್ಮ ಆದಿ ಕರ್ನಾಟಕ ಮಹಾಸಭಾದ ಅಧ್ಯಕ್ಷರಾದ ಶಿವಣ್ಣವರು ಇದ್ದಾರೆ, ಶಿವಶಂಕರ್ ಸರ್ ಇದ್ದಾರೆ, ಮತ್ತೆ ನಮ್ಮ ಗ್ರಾಮೀಣ ಮಹೇಶು, VSSN ಡೈರೆಕ್ಟರ್ ಆದ ಸೋಮಶೇಖರ್ ಎಲ್ಲರೂ ಇರೋದ್ರಿಂದ ನಾವು ಮುಂದೆ ಏನೇನು ಮಾಡ್ಬೋದು ಎಲ್ಲ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಮಾಡಿ ಎಲ್ಲರಿಗ ಆಲ್ರೆಡಿ ಒಂದು ಹಂತಕ್ಕೆ ತಂದಿದ್ದೀವಿ. ಆದ್ರಿಂದ ತಾವು ದಯವಿಟ್ಟು ನಮ್ಮ ಈ ಸಮ್ಮೇಳನ ಯಶಸ್ವಿಯಾಗಕ್ಕೆ ನಿಮ್ಮ ಸಂಪೂರ್ಣವಾದ ಪ್ರಚಾರ ಮತ್ತು